ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದು ಹೆಗಡೆ ಜೆಟ್ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ. ಅದರಲ್ಲಿ ನಾವು ಹೇಳಿದ್ವಿ ಹೆಗಡೆ ಜೆಟ್ಟಲ್ಲಿ ಇನ್ನೊಂದು ಜೆಟ್ ಬರುತ್ತೆ ಅಂತ ಹೇಳಿ, ಫಿಲ್ಟರ್ ಇರುವಂತಹ ಜೆಟ್. ಆ ಜೆಟ್ನ ಬಗ್ಗೆ ಮಾಹಿತಿಯನ್ನು ತೊಗೊಂಡು ಬಂದಿದ್ದೇವೆ. ಸೊ ಹಾಗಾಗಿ ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಮಾಹಿತಿ ಕೃಷಿ ಕಲ್ಯಾಣ, ರೈತರ ಏಳಿಗೆ ನಮ್ಮ ಗುರಿಯ ಈ ಸಂಚಿಕೆಗೆ. ವೀಕ್ಷಕರೇ, ಇದು ಆ ಒಂದು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ವಲ್ಲ ಹೆಗಡೆ ಜೆಟ್ಟು, ಆ ಹೆಗಡೆ ಜೆಟ್ಗಿಂತ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇದಕ್ಕೆ. ಇದರಲ್ಲಿ ಈ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ, ಇದಕ್ಕೆ ಕೆಳಗಡೆ ಒಂದು ಫಿಲ್ಟರ್ ಬಂದಿರುತ್ತೆ ನೋಡಿ. ಈ ಫಿಲ್ಟರ್ ಹಾಕೋದ್ರಿಂದ ನಿಮಗೆ ಈ ಜೆಟ್ ಏನು ಬ್ಲಾಕೇಜಸ್ ಜಾಸ್ತಿ ಆಗೋದಿಲ್ಲ. ಆದರೆ ಇದನ್ನು ನೀವು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ಇದನ್ನು ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದರೆ ಇಲ್ಲಿ ಫೋರ್ಸಲ್ಲಿ ನೀರು ಬರೋದಿಲ್ಲ. ಸೊ ಹಾಗಾಗಿ ನೀವು ನಿಯಮಿತವಾಗಿ ಇದನ್ನು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಮತ್ತು ರೇಟ್ ಹೇಳೋದಾದರೆ ಇದಕ್ಕೆ ಕೂಡ 12 ರೂಪಾಯಿಗೆ ಒಂದಿದೆ ಮಾರ್ಕೆಟಲ್ಲಿ. ಬೇರೆ ಬೇರೆ ಒಂದು ಜಾಗದಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ. ನಮ್ಮ ಒಂದು ಭಾಗದಲ್ಲಿ, ನಮ್ಮ ಊರಲ್ಲಿ ಇದಕ್ಕೆ 12 ರೂಪಾಯಿಗೆ ಒಂದಿದೆ ವೀಕ್ಷಕರೇ. ಸೊ ಮತ್ತಿದು ನೀರನ್ನು ಎಷ್ಟು ಪೂರೈಕೆ ಮಾಡುತ್ತೆ ಅಂತ ಹೇಳಿದರೆ, ಹಳೆಯ ಒಂದು ಸಂಚಿಕೆಯಲ್ಲಿ, ಹೋದ ಸಂಚಿಕೆಯಲ್ಲಿ ನಾವು ಹೆಗಡೆ ಜೆಟ್ ಹಾಕಿದ್ವಲ್ಲ, ಅದು ಒಂದು ತಾಸಿಗೆ ಎಷ್ಟು 160 ಲೀಟ್ರಷ್ಟು 190 ಲೀಟ್ರಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಅಂತ ಹೇಳಿದ್ದೆ. ಆದರೆ ಇದು ಒಂದು ಸ್ವಲ್ಪ, ಅದಕ್ಕಿಂತ ಸ್ವಲ್ಪ ಕಡಿಮೆ, 160ರಿಂದ 180 ಲೀಟ್ರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ. ಮತ್ತು ಎಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಹೇಳಿದರೆ, ಒಂದು ಸೈಡು 12ರಿಂದ 15 ಅಡಿಯಷ್ಟು ಕವರ್ ಮಾಡುತ್ತೆ, ಮತ್ತೊಂದು ಸೈಡು 12ರಿಂದ 15 ಅಡಿಯಷ್ಟು. ಟೋಟಲ್ಲು ಕಂಪನಿಯವರು ಹೇಳೋದು 20ರಿಂದ 25 ಅಡಿಯಷ್ಟು ಜಾಗವನ್ನು ಇದು ಕಂಪ್ಲೀಟ್ಲಿ ಕವರ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕೂಡ ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಈ ಹೆಗಡೆ ಜೆಟ್ಟಿಂದು ಮುಂಚೆಲ್ಲ ಈ ಒಂದು ಮೈಕ್ರೋ ಜೆಟ್ಗಳಲ್ಲಿ ಹೆಗಡೆ ಜೆಟ್ನವರೇ ಈ ಒಂದು ಜೆಟ್ನ ಒಂದು ಮಾಡೆಲನ್ನು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ ಹೆಗಡೆ ಜೆಟ್ನವರು. ಸೊ ಹಾಗಾಗಿ ಮುಂಚೆಲ್ಲ ಇದು ತುಂಬ ಫೇಮಸ್ ಆಗಿತ್ತು. ಈಗಿನ ಒಂದು ಕಾಲದಲ್ಲಿ ಮಾರ್ಕೆಟಲ್ಲಿ ನಾನಾ ರೀತಿಯ ಒಂದು ಮೈಕ್ರೋ ಜೆಟ್ಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ. ಆ ಎಲ್ಲ ಜೆಟ್ಗಳ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಹಾಕಿದ್ದೇವೆ. ಇನ್ನು ಮುಂದಿನ ಸಂಚಿಕೆಗಳು ಕೂಡ ಇನ್ನು ತುಂಬ ಬೇರೆ ಬೇರೆ ರೀತಿಯ ಜೆಟ್ಗಳಿದ್ದಾವೆ ಈ ಒಂದು ಮೈಕ್ರೋ ಜೆಟ್ಗಳಲ್ಲಿ. ಆ ಜೆಟ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಹಾಕ್ತೇವೆ. ಸೊ ಹಾಗಾದರೆ ವೀಕ್ಷಕರೇ, ಈಗ ಬನ್ನಿ ನಾವು ಇದನ್ನು ಇನ್ಸ್ಟಾಲ್ ಮಾಡಿ ಕನೆಕ್ಟ್ ಮಾಡಿ ತೋರಿಸ್ತೇವೆ ಯಾವ ರೀತಿಯಾಗಿ ಹಾರುತ್ತೆ ಅಂಥೇಳಿ. ಈ ಒಂದು ನಮ್ಮ ಸಂಚಿಕೆಯಲ್ಲಿ ನೋಡಿರುವಂಥ ಯಾವುದೇ ಒಂದು ಉಪಕರಣಗಳು ನಿಮಗೆ ಬೇಕಾದರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ನಂಬರ್ ಹಾಕಿದ್ವಿ. ನೀವು ಅದರಿಂದ ಸರ್ಚ್ ಮಾಡ್ಕೊಳ್ಬೋದು, ಅಲ್ಲಿಂದ ಹೋಗಿ ಸರ್ಚ್ ಮಾಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ, ಅದು. ಆದರೆ ಇವತ್ತು ಇಲ್ಲಿ ತೋರಿಸ್ತಾ ಇರುವಂಥ ಜೆಟ್ ನಾವು JK ಹಾರ್ಡ್ವೇರ್ಸ್, ಈ ಕಡೆ ಕಾಣಿಸುತ್ತಲ್ಲ JK ಹಾರ್ಡ್ವೇರ್ಸ್, ಈ ನಂಬರಿಗೆ ನೀವು ಕರೆ ಮಾಡಿದರೆ ನೀವು ಅಲ್ಲಿಂದ ಪಡ್ಕೊಳ್ಬಹುದು. ಮಹೇಂದ್ರ ಹಾರ್ಡ್ವೇರ್ಸಿಗೂ ಕಾಲ್ ಮಾಡಿದ್ರೂ ಆಗುತ್ತೆ, ಇವನ್ JK ಹಾರ್ಡ್ವೇರ್ಸಿಗೂ ಕಾಲ್ ಮಾಡಿದ್ರೂ ಆಗುತ್ತೆ. ಎರಡು ಅಂಗಡಿಯಲ್ಲೂ ಸಿಗುತ್ತೆ. ಇದನ್ನು ನಾವು JK ಹಾರ್ಡ್ವೇರ್ಸ್ ಅಂಗಡಿಯಿಂದ ತೊಗೊಬಂದಿದ್ದು. ನೀವು ಅವರಿಗೆ ಕಾಲ್ ಮಾಡಿ ಕೂಡ ನಿಮಗೆ ಬೇಕಾದರೆ ನೀವು ತರಿಸ್ಕೊಳ್ಬೋದು. ನೋಡಿ, ನಿಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನಾವು ಅಡಿಕೆಯನ್ನು ಹಾಕಿದ್ದೇವೆ. ಅಡಿಕೆಗೂ ಕೂಡ ನಾವು ಮೈಕ್ರೋ ಜೆಟ್ಟನ್ನು ಕನೆಕ್ಟ್ ಮಾಡಿದ್ದೇವೆ. ಸೊ ಇದಿಷ್ಟು ಜಾಗವನ್ನು ನಾವು ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದಿಷ್ಟು ಜಾಗವನ್ನು ನಾವು ಈ ಒಂದು ಜೆಟ್ಗಳ ಮೇಲೆ ಪ್ರಯೋಗ ಮಾಡೋ ಸಲುವಾಗಿ ಇದನ್ನು ಬಿಟ್ಟಿಟ್ಟಿದ್ದೇವೆ. ಸೊ ಹಾಗಾಗಿ ಇದಕ್ಕೆ ನಾವು ಕನೆಕ್ಟ್ ಮಾಡಿ ತೋರಿಸ್ತೇವೆ. ಅಲ್ಲೇ ಕನೆಕ್ಟ್ ಮಾಡಿಬಿಡೋಣ. ನೋಡಿ, ಈ ಕಡೆ ನೋಡಿ, ಇದು ನೋಡಿ, ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ವಿ ಥೈ ಜೆಟ್ ಅಂತ ಹೇಳಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಇದಕ್ಕೆ ಸ್ಟಾರ್ ಕೂಡ ಕೊಟ್ಟಿದ್ವಿ. ಇದಕ್ಕೆ 5 ಸ್ಟಾರ್ ಕೊಡ್ಬೋದು. ಆದರೆ ನನ್ನ ಒಂದು ಕೈಯಲ್ಲಿ ಇದ್ದರೆ 5ಕ್ಕೆ 6 ಸ್ಟಾರ್ ಕೊಡಲಿಕ್ಕೂ ಕೂಡ ರೆಡಿ ಇದೆ ನಾನು. ನೋಡಿ, ಇದನ್ನು ತೆಗೆದೆ ನಾನು. ಇವಾಗ ಈ ಒಂದು ಜೆಟ್ಟನ್ನು ನಾನು ಹಾಕ್ತೇನೆ. ಪ್ರತಿ ಸಂಚಿಕೆಯಲ್ಲಿ ಆದ ಹಾಗೆ ಈ ಸಂಚಿಕೆಯಲ್ಲೂ ಕೂಡ ನಾವು ಲಾಸ್ಟಿಗೆ ಇದಕ್ಕೆ ಇದು ಯಾವ ರೀತಿ ಹಾರುತ್ತೆ, ಎಷ್ಟು ಜಾಗವನ್ನು ಕವರ್ ಮಾಡುತ್ತೆ, ಎಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಅನ್ನುವಂಥ ಆಧಾರದ ಮೇಲೆ ಇದಕ್ಕೆ ಸ್ಟಾರ್ಸನ್ನು ಕೊಡ್ತೇವೆ. ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ಬೋದು ಅಂತ ಹೇಳಿ. ಸೊ ಈ ರೀತಿ ಸ್ಟಾರ್ ಕೊಡೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಒಂದು ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ, ಯಾವ ಜೆಟ್ಟು ಯಾವ ಟೈಪು, ಯಾವ ಜೆಟ್ಟನ್ನು ಯೂಸ್ ಮಾಡ್ಕೊಳ್ಬಹುದು, ಯಾವ ಜೆಟ್ಟನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವರಿಗೆ. 5 ಸ್ಟಾರ್ ಇದ್ದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ, ಓ ಇದು ಚೆನ್ನಾಗಿದೆ ಇರ್ಬೋದು, ಅದನ್ನು ಯೂಸ್ ಮಾಡ್ಬೋದು ಅಂಥೇಳಿ ನಿಶ್ಚಿಂತೆಯಾಗಿ ಅವರು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಸ್ಟಾರನ್ನು ಕೊಡ್ತೇವೆ. ಒಂದು ವೇಳೆ ಇದನ್ನು ನೀವು ಮುಂಚೆನೇ ಯೂಸ್ ಮಾಡಿದಿದ್ರೆ, ನಿಮ್ಮ ಒಂದು ಅನುಭವದ ಪ್ರಕಾರ ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಾ ನೀವು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೂಡ ಯೂಸ್ ಮಾಡದೇ ಇದ್ದರೆ ಈ ಒಂದು ಸಂಚಿಕೆಯನ್ನು ನೋಡಿಕೊಂಡು ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ಬೋದು ಅನ್ನೋದನ್ನು ನೀವು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಡ್ರಾಪ್ ಮಾಡಿ. ಸೊ ಇವಾಗ ಇದು ಕನೆಕ್ಟ್ ಮಾಡಾಯಿತು. ನಾನಿವಾಗ ಆನ್ ಮಾಡಿ ತೋರಿಸ್ತೇನೆ ಇದು ಯಾವ ರೀತಿಯಾಗಿ ಹಾರುತ್ತೆ ಅಂಥೇಳಿ. ನೋಡಿ ವೀಕ್ಷಕರೇ, ನಮ್ಮ ಸ್ಟ್ಯಾನಿಯವರು ಹೋಗಿದ್ದಾರೆ ಈಗ ಈ ಜೆಟ್ಟನ್ನು ಚಾಲು ಮಾಡಲಿಕ್ಕೆ.
ಚಲೋ ಆಯಿತು. ನೋಡಿ ವೀಕ್ಷಕರೇ, ಇದು ಇವಾಗ ತೋರಿಸಿದ್ವಲ್ಲ ನಾವು ಒಂದು ಸೈಡ್ ಹಾರುವಂಥ ಏನು ಫಿಲ್ಟರ್ ಇರುವಂಥ ಹೆಗಡೆ ಜೆಟ್ ಇದು. ಮತ್ತೆ ಅಲ್ಲಿ ನೋಡಿ ಆ ಕಡೆ ಕಾಣಿಸ್ತಿದೆ ನೋಡಿ, ಆ ಒಂದು ಜೆಟ್ ಉಂಟಲ್ಲ, ಅದು ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ವಲ್ಲ 2 ಸೈಡ್ ಹಾರುವಂಥ ಒಂದು ಇದು ಹೆಗಡೆ ಜೆಟ್. ಅದು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ತುಂಬ ಇದೆ. ಅದು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ ನಾವು ಅದಕ್ಕೆ 5ಕ್ಕೆ 5 ಸ್ಟಾರ್ ಕೊಟ್ಟಿದ್ದೆ ನಾನು. ಅದು ಯಾಕಂದರೆ ತುಂಬ ಚೆನ್ನಾಗಿ ಹಾರ್ತಾ ಇದ್ದಿದ್ದು ಅದು ಹಿಂದಿನ ಸಂಚಿಕೆದು. ಇವತ್ತಿನ ಸಂಚಿಕೆದು ಕೂಡ ತುಂಬ ಚೆನ್ನಾಗಿ ಹಾರ್ತಾ ಇದೆ. ಆದರೆ ನನಗೆ ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದಲ್ಲ ನಾನ್ ಫಿಲ್ಟರ್ಡ್, ಅದು ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಅನಿಸ್ತು ನನಗೆ. ತುಂಬ ಸ್ವಲ್ಪ ಜಾಸ್ತಿ ಜಾಗವನ್ನು ಕವರ್ ಮಾಡ್ಕೊಳುತ್ತೆ. ಮತ್ತು ಜಾಸ್ತಿಯಾಗಿ ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ. ನೋಡಿ ಜಾಗ ಕೂಡ ಎಷ್ಟು 20 ಅಡಿಗೆ ಹತ್ತಿರ ಹೋಗ್ತಾ ಉಂಟಿದ್ದು ಒಂದು ಸೈಡು. ಆದರೆ ಕನ್ಸಿಡರ್ ಮಾಡೋದು 15 ಅಡಿಯಷ್ಟು ಕನ್ಸಿಡರ್ ಮಾಡ್ಬೋದು. ಇದನ್ನು ತಿರುಗುವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಒಂದು ಸೈಡ್ ಹಿಡ್ಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಇದು. ಸ್ಟಾರ್ ಕೇಳೋದ್ರೆ ಇದಕ್ಕೆ ನಾನು 5ಕ್ಕೆ ಒಂದು 4ರಿಂದ 4.5 ಸ್ಟಾರ್ ಅಷ್ಟು ಕೊಡ್ಬೋದು. 4.5 ಸ್ಟಾರ್ ಅಷ್ಟು ಕೊಡ್ತೇನೆ. 4ರಿಂದ 4 ಸ್ಟಾರೇ ಇದಕ್ಕೆ ಓಕೆ. 4 ಸ್ಟಾರೇ ಓಕೆ, ಇದಕ್ಕೆ 4 ಸ್ಟಾರ್ ಕೊಡ್ತೇನೆ 5ಕ್ಕೆ. ಸೊ ಹಾಗಾದರೆ ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ಗಳಲ್ಲಿ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನುವರೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.